ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಯಾವತ್ತೂ ಕೇಳಿರದ ಕೆಲವು ಫಿಸಿಕ್ಸ್ ಫ್ಯಾಕ್ಟ್ಸ್ ತಿಳ್ಕೊಳ್ಳೋಣ. ವಿಡಿಯೋಸ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಫಾಸ್ಟಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ವಾರದಲ್ಲಿ ನಿಮಗೆ ಮಿನಿಮಮ್ 2 ವಿಡಿಯೋಸ್ ಬರುತ್ತೆ. ಇನ್ನು ಲೇಟ್ ಮಾಡದೆ ವಿಡಿಯೋಗೆ ಹೋಗೋಣ. ಸೂರ್ಯಕಾಂತಿ ಹೂಗಳ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುವ ವಿಸ್ಮಯಕಾರಿ ವಿಷಯ ಏನಂದ್ರೆ, ಈ ಹೂಗಳು ಸೂರ್ಯ ಯಾವ ಕಡೆ ಇದ್ರೆ ಆ ಕಡೆ ತಿರುಗ್ತವೆ ಅಂತ. ಆದರೆ ಈ ಹೂಗಳ ಬಗ್ಗೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದ್ರೆ, ಅವು ಬೆಳೆಯೋ ಪ್ರದೇಶದಲ್ಲಿ ರೇಡಿಯೇಷನ್ನ ಕ್ಲೀನ್ ಮಾಡ್ತವೆ. ಈ ಹೂಗಳಲ್ಲಿರೋ ಹೈಪರ್ ಅಕ್ಯುಮಿಲೆನ್ಸ್ ಅನ್ನೋ ಕ್ವಾಲಿಟಿಯಿಂದ ಇವು ರೇಡಿಯೇಷನ್ನ ಕ್ಲೀನ್ ಮಾಡಬಲ್ಲವು. ಪೈಟೋರಿಯಂ ಎಡಿಕ್ಷನ್ ಅನ್ನೋ ಒಂದು ಪ್ರಾಸೆಸ್ನಿಂದ ನೆಲದಲ್ಲಿರೋ ಟಾಕ್ಸಿನ್ಸ್ನ ಮತ್ತು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ನ ಸಾಯಿಲ್ನಿಂದ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಜಪಾನ್ನಲ್ಲಿ ಫುಕುಶಿಮಾ ಅನ್ನೋ ಒಂದು ಪ್ರಾಂತ್ಯದಲ್ಲಿ ಇವುಗಳನ್ನು ಬೆಳೆಸ್ತಾರೆ. ಯಾಕಂದರೆ ಅಲ್ಲಿನ ನ್ಯೂಕ್ಲಿಯರ್ ಪವರ್ನಿಂದ ನ್ಯೂಕ್ಲಿಯರ್ ವೇಸ್ಟ್ ಅನ್ನೋದು ಜಾಸ್ತಿ ಆಗಿದೆ. ನಿಮ್ಗೆಲ್ರಿಗೂ ಚಿಕ್ಕಂದಿನಿಂದ ಗೊತ್ತಿರೋ ವಿಷಯ ಏನಂದರೆ, ಸೂರ್ಯ ಸೋಲಾರ್ ಸಿಸ್ಟಮ್ನಲ್ಲಿ ಸೆಂಟರ್ನಲ್ಲಿ ಇರ್ತಾನೆ ಅಂತ. ಆದರೆ ಮೊದಲಲ್ಲಿ ವಿಜ್ಞಾನಿಗಳು ಭೂಮಿನೇ ಸೋಲಾರ್ ಸಿಸ್ಟಮ್ನಲ್ಲಿ ಸೆಂಟರ್ನಲ್ಲಿ ಇರುತ್ತೆ ಅಂತ ನಂಬ್ತಾ ಇದ್ರು. ಅದರ ಸುತ್ತಲೇ ಎಲ್ಲ ಗ್ರಹಗಳು ಸುತ್ತುತ್ತಾ ಇವೆ ಅಂತ ನಂಬ್ತಾ ಇದ್ರು. ಈ ರೀತಿ ಸುಮಾರು 1500 ವರ್ಷಗಳ ಕಾಲ ನಂಬಿದ್ರು. 16ನೇ ಶತಮಾನದಲ್ಲಿ ನಿಕೋಲಸ್ ಕೋರ್ಪನಿಕಸ್ ಅನ್ನೋ ವಿಜ್ಞಾನಿ ಹೀಲಿಯೋಸೆಂಟ್ರಿಕ್ ಮಾಡೆಲ್ನ ಜನರಿಗೆ ಪರಿಚಯಿಸಿದ್ರು. ಇದರಲ್ಲಿ ಸೂರ್ಯ ಸೋಲಾರ್ ಸಿಸ್ಟಮ್ನ ಮಧ್ಯದಲ್ಲಿ ಇರ್ತಾನೆ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಆವಾಗಿನಿಂದ ಎಲ್ಲ ವಿಜ್ಞಾನಿಗಳು ಮತ್ತು ಜನರು ಸೂರ್ಯ ಸೋಲಾರ್ ಸಿಸ್ಟಮ್ನ ಮಧ್ಯದಲ್ಲಿ ಇರ್ತಾನೆ ಅಂತ ನಂಬಲು ಸ್ಟಾರ್ಟ್ ಮಾಡಿದ್ರು. ಆದರೆ ನಿಕೋಲೋ ಕೋರ್ಪನಿಕಸ್ನೇ ಸೂರ್ಯ ಮಧ್ಯದಲ್ಲಿ ಇರ್ತಾನೆ ಅಂತ ನಂಬಿದ ಮೊದಲ ವ್ಯಕ್ತಿಯಲ್ಲ. 2ನೇ ಶತಮಾನದಲ್ಲೇ ಅರಿಸ್ಟೋಕೋಸ್ ಸೈಮಸ್ ಅನ್ನೋ ವಿಜ್ಞಾನಿ ಈ ವಿಷಯವನ್ನು ತಿಳಿಸಿದ್ರು. ಆದರೆ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ. ಮಂಗಳ ಗ್ರಹದಲ್ಲಿ ಕಾಲೋನೀಸ್ ಏರ್ಪಾಟು ಮಾಡಿ ಅಲ್ಲಿ ವಾಸಿಸಬೇಕು ಅಂತ ತುಂಬ ಜನ ವಿಜ್ಞಾನಿಗಳು, ಬಿಸ್ನೆಸ್ ಮ್ಯಾನ್ಗಳು, ಜನರು ಕೂಡ ಟ್ರೈ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು. ಫ್ಯೂಚರ್ನಲ್ಲಿ ಏನಾದರೂ ನಾವು ಮಂಗಳ ಗ್ರಹದಲ್ಲಿ ವಾಸಿಸಿದ್ರೆ ಅಲ್ಲಿ ವಾರಗಳು, ದಿನಗಳು, ತಿಂಗಳುಗಳು ಮತ್ತು ವರ್ಷಗಳು ಹೇಗಿರುತ್ತೆ ಅಂತ ಈಗ ನೋಡೋಣ. ನಮ್ಮ ಗ್ರಹದಲ್ಲಿ ಒಂದು ದಿನಕ್ಕೆ 23 ಗಂಟೆಗಳ 57 ನಿಮಿಷಗಳಿರುತ್ತೆ. ಮಂಗಳ ಗ್ರಹದಲ್ಲಿ ಒಂದು ದಿನಕ್ಕೆ 24 ಗಂಟೆಗಳ 35 ನಿಮಿಷಗಳಿರುತ್ತೆ. ಅಲ್ಲಿನ ಒಂದು ದಿನ ಭೂಮಿ ಥರನೇ ಈಕ್ವಲ್ ಆಗಿರುತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ, ಮಂಗಳ ಗ್ರಹದಲ್ಲಿ ಒಂದು ತಿಂಗಳನ್ನು ಯಾವ ರೀತಿ ಲೆಕ್ಕಿಸಬೇಕು ಅನ್ನೋದೇ ಅರ್ಥ ಆಗಲ್ಲ. ಭೂಮಿಯಲ್ಲಿ ಒಂದು ತಿಂಗಳನ್ನು ಚಂದ್ರನ ಪರಿಭ್ರಮಣೆಯನ್ನು ಆಧಾರವಾಗಿ ಲೆಕ್ಕಿಸ್ತೀವಿ. ಚಂದ್ರ ಭೂಮಿಯ ಸುತ್ತ ಒಂದು ಕಂಪ್ಲೀಟ್ ರೊಟೇಷನ್ ಕಂಪ್ಲೀಟ್ ಮಾಡೋದನ್ನು ಒಂದು ತಿಂಗಳಾಗಿ ಅಂದ್ಕೊಳ್ತೀವಿ. ನಾವೀಗ ಫಾಲೋ ಮಾಡೋ ಗ್ರೆಗೋರಿಯನ್ ಕ್ಯಾಲೆಂಡರ್ ಚಂದ್ರನ ಕಂಪ್ಲೀಟ್ ರೊಟೇಷನ್ ಫಾಲೋ ಆಗದಿದ್ರು ಚಂದ್ರ ಭೂಮಿ ಸುತ್ತ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನಗಳಾಗುತ್ತೋ ಸುಮಾರು ಅಷ್ಟೇ ದಿನಗಳೇ ನಮ್ಮ ತಿಂಗಳುಗಳಲ್ಲಿ ದಿನಗಳಿರುತ್ತೆ. ಇದೇ ಥರ ಮಂಗಳ ಗ್ರಹದಲ್ಲಿ ಅದರ ಚಂದ್ರರ ಪರಿಭ್ರಮಣೆಯ ದಿನಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ತಿಂಗಳನ್ನಾಗಿ ಮಾಡ್ಕೋಬೋದು. ಆದರೆ ಮಂಗಳ ಗ್ರಹಕ್ಕೆ 2 ಚಂದ್ರಗಳಿವೆ. ಇವುಗಳ ಪರಿಭ್ರಮಣೆ ತುಂಬ ಫಾಸ್ಟ್ ಆಗಿರುತ್ತೆ. ಈ ಉಪಗ್ರಹಗಳ ಹೆಸರು ಫೋಬೋಸ್ ಮತ್ತು ಡಿಮೋಸ್. ಫೋಬೋಸ್ ಉಪಗ್ರಹ ಮಾರ್ಸ್ ಸುತ್ತ ಒಂದೇ ದಿನದಲ್ಲಿ 3 ಸಲ ಸುತ್ತುತ್ತೆ. ಆದ್ರಿಂದ ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಡಿಮೋಸ್ ಉಪಗ್ರಹ ಮಾರ್ಸ್ ಸುತ್ತ ಒಂದು ಕಂಪ್ಲೀಟ್ ರೊಟೇಷನ್ ಮಾಡಲು 30 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ. ಇದು ಕೂಡ ಒಂದು ತಿಂಗಳನ್ನಾಗಿ ಪರಿಗಣಿಸಲು ಸಾಧ್ಯವಾಗಲ್ಲ. ಒಂದು ವೇಳೆ ಪರಿಗಣಿಸಿದರೆ ಪ್ರತಿದಿನ ಒಂದು ತಿಂಗಳನ್ನಾಗಿ ಅನ್ಕೋಬೇಕಾಗುತ್ತೆ. ಈ ಕಷ್ಟವೆಲ್ಲ ಯಾಕೆ, ಭೂಮಿಯಲ್ಲಿರೋ ಕ್ಯಾಲೆಂಡರ್ನೇ ಅಲ್ಲಿ ಬಳಸಿಬಿಡೋಣ. ಮಾರ್ಸ್ ಗ್ರಹ ಸೂರ್ಯನ ಸುತ್ತ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡಲು 669 ದಿನಗಳಾಗುತ್ತೆ. ಅಂದರೆ ಭೂಮಿಯ ಒಂದು ವರ್ಷಕ್ಕೆ ಡಬಲ್. ಸೊ ನಾವು ಭೂಮಿಯ 12 ತಿಂಗಳನ್ನು ಅಲ್ಲಿ ಬಳಸಲು ಅಸಾಧ್ಯ. ಬಳಸಿದರೆ ಯಾವ ತಿಂಗಳಿಗೆ ಚಳಿಗಾಲ, ಯಾವ ತಿಂಗಳಿಗೆ ಬೇಸಿಗೆ ಕಾಲ ಅನ್ನೋದು ಕನ್ಫ್ಯೂಸ್ ಆಗೋಗುತ್ತೆ. ಆದರೆ ನಾವಿಲ್ಲೊಂದು ಕೆಲಸ ಮಾಡ್ಬೋದು. ನಮ್ಮ ತಿಂಗಳುಗಳನ್ನು ಮಾರ್ಸ್ನ ಒಂದು ವರ್ಷಕ್ಕೆ ತಕ್ಕಂತೆ ದೊಡ್ಡದಾಗಿ ಮಾಡ್ಕೋಬೋದು. ಅಂದರೆ ಒಂದು ತಿಂಗಳಿಗೆ 30 ದಿನಗಳಲ್ಲದೆ ತಿಂಗಳಿಗೆ 56 ದಿನಗಳನ್ನಾಗಿ ಮಾಡಿಕೊಂಡ್ರೆ 669 ದಿನಗಳಿಗೆ 12 ತಿಂಗಳುಗಳು ಇರುತ್ತೆ. ಸೊ ಫ್ಯೂಚರ್ನಲ್ಲಿ ಮಾರ್ಸ್ನಲ್ಲಿ ಒಂದು ತಿಂಗಳಿಗೆ 56 ದಿನಗಳು ಇರುತ್ತೆ ಅಂತ ನಾವೀಗ ಅನ್ಕೋಬೋದು. ಆದರೆ ಇದು ಕೇಳೋಕೆ ಚೆನ್ನಾಗಿದೆ, ಆದರೆ ಆಚರಣೆ ಮಾಡಲು ಕಷ್ಟವಾಗ್ಬೋದು. ಯಾಕಂದರೆ ಇಲ್ಲಿ ಜಾಬ್ ಮಾಡೋರು ಒಂದು ತಿಂಗಳಿಗೆ 30 ದಿನಗಳೇ ಜಾಸ್ತಿ ಅಂತ ಫೀಲ್ ಆಗ್ತಾ ಇರ್ತಾರೆ. ಮಾರ್ಸ್ನಲ್ಲಿ ಸ್ಯಾಲ್ರಿ ಬರೋಕೆ 56 ದಿನಗಳು ಕಾಯ್ತಾರಾ? ಕಾಮೆಂಟ್ ಮಾಡಿ ತಿಳಿಸಿ. ಲೈಟ್ ಅನ್ನೋದು ತುಂಬ ವೇವ್ ಲೆನ್ಸ್ನಲ್ಲಿ ಇರುತ್ತೆ. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಇದರಲ್ಲಿ ಈ ಪಾರ್ಟ್ ಇದೆಯಲ್ಲ, ಇದಷ್ಟೇ ನಮಗೆ ಕಣ್ಣಿಗೆ ಕಾಣಿಸೋದು. ಈ ಪಾರ್ಟ್ನಲ್ಲಿ ನೋಡೋದ್ರಿಂದ ನಮಗೆ ಈ ಪ್ರಪಂಚ ಇಷ್ಟು ಸುಂದರವಾಗಿ ಕಾಣಿಸುತ್ತೆ. ಅದೇ ರೀತಿ ಈ ಪಕ್ಕದಲ್ಲಿರುವ ಬೇರೆ ವೇವ್ಲೆನ್ಸ್ ಮೂಲಕ ನಾವು ಈ ಪ್ರಪಂಚವನ್ನು ನೋಡಿದರೆ ಬೇರೆ ಥರನೇ ಕಾಣಿಸುತ್ತೆ. ಉದಾಹರಣೆಗೆ ಎಕ್ಸ್ರೇನಲ್ಲಿ ನೋಡಿದರೆ ಈ ಥರ, ಇನ್ಫ್ರಾರೆಡ್ನಲ್ಲಿ ನೋಡಿದರೆ ಈ ಥರ ಕಾಣಿಸುತ್ತೆ. ಅದೇ ಥರ ಅಲ್ಟ್ರಾವೈಲೆಟ್ನಲ್ಲಿ ನೋಡಿದರೆ ಈ ಥರ ಕಾಣಿಸುತ್ತೆ.
ನಮ್ಮ ಕಣ್ಣಲ್ಲಿ ಈ ಅಲ್ಟ್ರಾವೈಲೆಟ್ ಅಂದರೆ ಯು ವಿ ರೇಸ್ನ ಫಿಲ್ಟರ್ ಮಾಡಲು ಒಂದು ಲೆನ್ಸ್ ಇರುತ್ತೆ. ಆದರೆ ಕೆಲವು ಜನ ವಿವಿಧ ರೀತಿಯ ಕಾರಣಗಳಿಂದ ಈ ಲೆನ್ಸ್ ಇಲ್ಲದೇನೆ ಹುಟ್ಟುತ್ತಾರೆ. ಇನ್ನು ಕೆಲವರಿಗೆ ಯಾವುದಾದ್ರೂ ಒಂದು ಇಂಜುರಿಯಿಂದ ಅಥವಾ ಕ್ಯಾಟ್ರಾಕ್ಟ್ ಸರ್ಜರಿಯಿಂದ ಕಣ್ಣಿನ ಈ ಲೆನ್ಸ್ನ ರಿಮೂವ್ ಮಾಡಿರ್ತಾರೆ. ಸೊ ಇಂಥವರು ಈ ಪ್ರಪಂಚವನ್ನು ನಮ್ಮ ಥರ ಅಲ್ಲದೆ ಅಲ್ಟ್ರಾವೈಲೆಟ್ ರೇಸ್ನಲ್ಲೇ ನೋಡ್ತಾರೆ. ಅವರಿಗೆ ಈ ಪ್ರಪಂಚ ಈ ರೀತಿ ಕಾಣಿಸುತ್ತೆ. ನಿಮಗೆ ಈ ವಿಷಯ ಗೊತ್ತಾ? ನಮ್ಮ ದೇಹದಿಂದ ಕೂಡ ರೇಡಿಯೇಷನ್ ಬರ್ತಾ ಇರುತ್ತೆ. ನಾವು ತಿನ್ನೋ ಸಸ್ಯಗಳಿಂದ ಅಬ್ಸರ್ವ್ ಮಾಡಿಕೊಳ್ಳುವ ಎಲಿಮೆಂಟ್ಸ್ನಿಂದ, ಅದೇ ರೀತಿ ನಮ್ಮ ಬಾಡಿಯಲ್ಲಿರುವ ಎಲಿಮೆಂಟ್ಸ್ ಡಿಕೆ ಆಗೋದ್ರಿಂದ ನಮ್ಮ ದೇಹ ನ್ಯಾಚುರಲ್ ಆಗಿ ಸ್ವಲ್ಪ ರೇಡಿಯೇಷನ್ನ ಎಮಿಟ್ ಮಾಡ್ತಾ ಇರುತ್ತೆ. ಆದರೆ ಈ ರೇಡಿಯೇಷನ್ ನಮ್ಮ ಸುತ್ತಮುತ್ತಲಿನವರಿಗೆ ಅಷ್ಟೊಂದು ಡೇಂಜರ್ ಅಲ್ಲ. ಆದರೆ ಜಾಸ್ತಿ ಜನ ಒಂದೇ ಕಡೆ ಸೇರ್ತಾ ಹೋದಂತೆಲ್ಲ ಈ ರೇಡಿಯೇಷನ್ನ ಇಂಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ವೇಳೆ 10 ಕೋಟಿ ಜನರನ್ನು 8 ಗಂಟೆಗಳ ಕಾಲ ಒಂದೇ ಕಡೆ ಇರಿಸಿದರೆ ಆಗ ಬರೋ ರೇಡಿಯೇಷನ್ನಿಂದ ಆ ಜನರೆಲ್ಲ ಸತ್ತು ಹೋಗ್ತಾರೆ. ಫಿಸಿಕ್ಸ್ನಲ್ಲಿನ ಒಂದು ಚಿಕ್ಕ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಾವಿರಾರು ಬೇಬೀಸ್ ಸತ್ತು ಹೋಗದಂತೆ ಕಾಪಾಡಿದೆ. ಕೆಲವು ದಶಕಗಳ ಹಿಂದೆ 6 ತಿಂಗಳೊಳಗಿನ ಹುಟ್ಟು ಕೂಸುಗಳು ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅನ್ನೋ ಒಂದು ಡಿಸೀಸ್ನಿಂದ ಸತ್ತು ಹೋಗೋರು. ಈ ರೀತಿ ಸಾವಿರಾರು ಬೇಬೀಸ್ ಸತ್ತು ಹೋಗಿವೆ. ಆದರೆ ಸೈಂಟಿಸ್ಟ್ಗಳು ಈ ಪ್ರಾಬ್ಲಮ್ಗೆ ಕಾರಣ ಲಂಗ್ಸ್ನಲ್ಲಿನ ಒಂದು ಬೇಸಿಕ್ ಫಿಸಿಕ್ಸ್ ಅಂತ ಗುರುತಿಸಿದರು. ಅದೇ ಲಾ ಆಫ್ ಲ್ಯಾಪ್ಲೆಸ್. ಇದರ ಪ್ರಕಾರ ಒಂದು ಸರ್ಫೇಸ್ ಎಷ್ಟು ಕರ್ವ್ ಆಗಿದ್ರೆ ಅದರೊಳಗಿನ ಫ್ಲೂಯಿಡ್ಸ್ನ ಅಷ್ಟು ತಳ್ಳುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವೊಂದು ಬಲೂನ್ನ ಊದೋವಾಗ ಅದರಲ್ಲಿ ಮೊದಲು ಗಾಳಿಯನ್ನು ಕಳಿಸೋಕೆ ತುಂಬ ಕಷ್ಟವಾಗುತ್ತೆ. ಯಾವಾಗ ಅದು ಸ್ವಲ್ಪ ದಪ್ಪವಾಗಿ ಉಬ್ಬುತ್ತೋ ಆವಾಗ ಅದರೊಳಗಡೆ ಗಾಳಿ ಸುಲಭವಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಇದೇ ಪ್ರಾಬ್ಲಮ್ ಆ ಬೇಬೀಸ್ನಲ್ಲಿನ ಲಂಗ್ಸ್ನಲ್ಲಿ ನಡೆದಿದೆ. ಬೇಬೀಸ್ ಅವರ ಲಂಗ್ಸ್ ಇನ್ನೂ ಡೆವಲಪ್ ಆಗದ ಮುಂಚೆನೇ ಹುಟ್ಟೋದ್ರಿಂದ ಅವರ ಲಂಗ್ಸ್ನಲ್ಲಿ ಕೆಲವು ವಾಯುಕೋಶಗಳು ಕೆಲವು ಚಿಕ್ಕದಾಗಿ ಕೆಲವು ದೊಡ್ಡದಾಗಿ ಇರುತ್ತೆ. ಈ ವಾಯುಕೋಶಗಳು ಕೂಡ ಸೇಮ್ ಬಲೂನ್ ಥರಾನೇ. ಆಗಲೇ ಹುಟ್ಟಿದ ಬೇಬಿ ಉಸಿರಾಡುವಾಗ ಚಿಕ್ಕದಾಗಿರುವ ವಾಯುಕೋಶದಲ್ಲಿ ಗಾಳಿ ಹೋಗದೆ ದೊಡ್ಡದಾಗಿರುವ ವಾಯುಕೋಶದಲ್ಲಿ ಮಾತ್ರ ಗಾಳಿ ಹೋಗೋದ್ರಿಂದ ಅದು ತುಂಬ ದೊಡ್ಡದಾಗಿ ಅವರಿಗೆ ಸರಿಯಾಗಿ ಉಸಿರಾಟವಾಗದೆ ಸತ್ತು ಹೋಗೋರು. ಆದರೆ ಒಂದು ಕರೆಕ್ಟ್ ಪ್ರೆಷರ್ನಲ್ಲಿ ಗಾಳಿಯನ್ನು ಕಳಿಸಿದರೆ ಚಿಕ್ಕ ವಾಯುಕೋಶದಲ್ಲಿ ಕೂಡ ಗಾಳಿ ಹೋಗುವಂತೆ ಮಾಡ್ಬೋದು. ಆದರೆ ಎಷ್ಟು ಪ್ರೆಷರ್ನಲ್ಲಿ ಕಳಿಸಿದರೆ ಆ ಚಿಕ್ಕ ವಾಯುಕೋಶದಲ್ಲಿ ಗಾಳಿ ಹೋಗುತ್ತೆ ಅನ್ನೋದು ಲಾ ಆಫ್ ಲ್ಯಾಪ್ಲೆಸ್ನಿಂದ ಗೊತ್ತಾಗುತ್ತೆ. ಸೈಂಟಿಸ್ಟ್ಗಳು ಕಂಟಿನ್ಯೂಯಸ್ ಪಾಸಿಟಿವ್ ಏರ್ವೇ ಪ್ರೆಷರ್ ಅನ್ನೋ ಒಂದು ಡಿವೈಸ್ನ ಕಂಡುಹಿಡಿದ್ರು. ಈ ಡಿವೈಸ್ ಫಿಸಿಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಎಷ್ಟು ಪ್ರೆಷರ್ನಿಂದ ಗಾಳಿಯನ್ನು ಕಳಿಸ್ಬೇಕೋ ಅಷ್ಟು ಪ್ರೆಷರ್ನಲ್ಲಿ ಕಳಿಸುತ್ತೆ. ಈ ಡಿವೈಸ್ನಿಂದ ಒಂದು ಚಿಕ್ಕ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಸಾವಿರಾರು ಮಕ್ಕಳ ಪ್ರಾಣಗಳು ಉಳಿದಿವೆ. ಫಿಸಿಕ್ಸ್ನ ಒಂದು ಚಿಕ್ಕ ಬೇಸಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಿಂದ ಸಾವಿರಾರು ಮಕ್ಕಳು ಆರಾಮವಾಗಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಫಿಸಿಕ್ಸ್ನ ಅಧ್ಯಯನ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ವಿಜ್ಞಾನಿಗಳು ಎಷ್ಟೋ ಕಷ್ಟಪಟ್ಟು ಒಂದು ಹೊಸ ಮೆಟೀರಿಯಲ್ನ ಕಂಡುಹಿಡಿದಿದ್ದಾರೆ. ಆ ಮೆಟೀರಿಯಲ್ ಏನಂದರೆ ಮೆಟಾ ಮೆಟೀರಿಯಲ್. ನಾರ್ಮಲ್ ಆಗಿ ಬೂತ್ ಕನ್ನಡಿಯಲ್ಲಿ ಅಥವಾ ಕನ್ನಡಕಗಳಲ್ಲಿ ಲೈಟ್ ಬೆಂಡ್ ಆಗುತ್ತೆ. ಅದೇ ರೀತಿ ಗೋಲ್ಡ್ ಸಿಲ್ವರ್ ಸರ್ಫೇಸ್ಗಳು ಲೈಟ್ನ ರಿಫ್ಲೆಕ್ಟ್ ಮಾಡ್ತವೆ. ಇವನ್ನ ಕನ್ವೆನ್ಷನಲ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ಇದಕ್ಕೆ ವಿರುದ್ಧವಾಗಿ ಕಂಡುಹಿಡಿದಿರೋದೇ ಮೆಟಾ ಮೆಟೀರಿಯಲ್. ಈ ಮೆಟೀರಿಯಲ್ ಲೈಟ್ನ ತುಂಬ ರೀತಿ ಮ್ಯಾನಿಪುಲೇಟ್ ಮಾಡುತ್ತೆ. ಅಂದರೆ ಮೆಟೀರಿಯಲ್ನ ಬಳಸಿ ಗೋಲ್ಡ್ನ ಬೇರೆ ಬೇರೆ ಬಣ್ಣದಲ್ಲಿ ಶೈನ್ ಆಗೋ ಥರ ಮಾಡ್ಬೋದು. ಅದೇ ರೀತಿ ಈ ಮೆಟೀರಿಯಲ್ನ ಬಳಸಿ ಒಂದು ಆಬ್ಜೆಕ್ಟ್ನ ಕಣ್ಣಿಗೆ ಕಾಣದಂತೆ ಮಾಡ್ಬೋದು. ಅಂದರೆ ಇನ್ವಿಸಿಬಿಲಿಟಿ ಸಾಧಿಸ್ಬೋದು. ನಾರ್ಮಲ್ ಮೆಟೀರಿಯಲ್ಗಳು ಲೈಟ್ನ ರಿಫ್ಲೆಕ್ಟ್ ಮಾಡ್ತವೆ, ಅಥವಾ ಮೊದಲೇ ಹೇಳಿದಂತೆ ಕನ್ನಡಕ ಮತ್ತು ಬೂತ್ ಕನ್ನಡಿಗಳು ಲೈಟ್ನ ಬೆಂಡ್ ಮಾಡ್ತವೆ. ಅದೇ ರೀತಿ ಈ ಮೆಟಾ ಮೆಟೀರಿಯಲ್ ಕೂಡ ಲೈಟ್ನ ಬೆಂಡ್ ಮಾಡುತ್ತೆ. ಆದರೆ ಇದು ಜಸ್ಟ್ ಸ್ವಲ್ಪ ಬೆಂಡ್ ಮಾಡೋದಷ್ಟೇ ಅಲ್ಲದೆ ಲೈಟ್ ಬೆಂಡಾಗಿ ತನ್ನ ಸುತ್ತಿ ಮುಂದಕ್ಕೆ ಹೋಗೋ ಥರ ಮಾಡುತ್ತೆ. ಇದರಿಂದ ಈ ಮೆಟೀರಿಯಲ್ನ ಒಳಗೆ ಯಾವುದಾದ್ರೂ ವಸ್ತುವನ್ನು ಇಟ್ಟರೆ ಆ ವಸ್ತುವಿನ ಹಿಂದಿನ ಬೆಳಕನ್ನು ಬೆಂಡ್ ಮಾಡಿ ಮುಂದಿನಿಂದ ಹೋಗೋ ಥರ ಮಾಡುತ್ತೆ. ಇದರಿಂದ ಅಲ್ಲಿ ಏನೂ ಇಲ್ಲ ಅನ್ನೋ ಥರ ಕಾಣಿಸುತ್ತೆ. ಈ ಮೆಟೀರಿಯಲ್ನ ಯೂಸ್ ಮಾಡಿ ಫ್ಯೂಚರ್ನಲ್ಲಿ ತುಂಬ ವಸ್ತುಗಳು ಬರ್ಬೋದು. ಈ ರೀತಿ ಇನ್ವಿಸಿಬಲ್ ಕ್ಲಾತ್ಗಳು ಕೂಡ ಬರ್ಬೋದು. ಫ್ಯೂಚರ್ನಲ್ಲಿ ಏನಾಗುತ್ತೋ ನೋಡಬೇಕು. ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.